ಅಂಬಾರಗೊಡ್ಲು ಕಳಸವಳ್ಳಿ ಸೇತುವೆ ಇದಕ್ಕೊಂದು ಬಹಳ ದೊಡ್ಡ ಹೋರಾಟದ ಒಂದು ಬಹುದೊಡ್ಡ ಇತಿಹಾಸ ಇದೆ. ನನಗೆ ಹೆಸರು ಸರಿ ನೆನಪಿಲ್ಲ, ರಾಘವೇಂದ್ರ ಹೇಳ್ಬೇಕು, ಪರಮೇಶ್ವರ್ ಅಂತ ಒಬ್ಬರು ಇದ್ದಿರಲಿಲ್ಲ, ಅವರು ಹೋರಾಟ ಶುರು ಮಾಡಿದ್ರು. ಅದಾದ ನಂತರ ನಮ್ಮ ರಾಘವೇಂದ್ರ ಅವರ ಇದರಲ್ಲಿ ನಿಮಗೆ ಒಂದು ನಮಸ್ಕಾರ. ಅದಾದ ನಂತರ ನಮ್ಮ ಇಲ್ಲಿಯ ಸ್ಥಳೀಯ ಹುಡುಗ ಒಬ್ಬವ, ನಮ್ಮ ರಾಘವೇಂದ್ರ ಯಡಿಯೂರಪ್ಪನವರ ಬಹಳ ಆಪ್ತನೇ ಹೌದವನು, ಪ್ರಸನ್ನ ಅಂತ ಹೇಳಿ, ಅವನು ಈ ಹೋರಾಟ ಸಮಿತಿಯ ಅಧ್ಯಕ್ಷತೆ ವಹಿಸಿದ. ನನಗೆ ಗೊತ್ತಿಲ್ಲ, ನಾನು 17-18ರಲ್ಲಿ ಇಲ್ಲಿ ಬಂದಾಗ ನನಗೆ ಅಲ್ಲಿ ಆ ಕಡೆ ಕರ್ಕೊಂಡು ಹೋದ್ರೊಂದು ಊರಿಗೆ, ಅಲ್ಲಿ ಸಿಗಿಸಾಕಿಸ್ಬಿಟ್ರು. ನೋಡ್ರಿ ಜನ ದಿವಸ ಹೆಂಗ್ ಮಾಡ್ತಾರಂತ ಹೇಳಿ, ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ. ಸೊ ಅದಾದ ನಂತರ ರಾಘವೇಂದ್ರ ಅವರು ಉಪಚುನಾವಣೆಯಲ್ಲಿ ಮತ್ತೊಮ್ಮೆ MP ಆದ ನಂತರ ಯಡಿಯೂರಪ್ಪನವರು ರಾಘವೇಂದ್ರ ಅವರು ಸತತವಾಗಿ ಫಾಲೋ ಅಪ್ ಮಾಡಿದ್ರು. ಈ ಪ್ರಸನ್ನ ಅನೇಕ ಸತ್ಯ ಆತನು ಡೆಲ್ಲಿಗೆ ಬಂದ, ಯಾಕಂದ್ರೆ ರಾಘವೇಂದ್ರ ಏನ್ ಮಾಡ್ತಾ ಇದ್ರು, ತಾವು ಮೊದಲು ಒತ್ತಾಯ ಮಾಡ್ತಾ ಇದ್ರು, ಆಮೇಲೆ ಈ ಡೆಲಿಗೇಷನ್ ಕಳಿಸ್ತಾ ಇದ್ರು. ಹಾಗಾಗಿ ಇವರ ಎಲ್ಲರ ಒಟ್ಟ ಹೋರಾಟದ ಪರಿಣಾಮ ಅವತ್ತು ಒಂದು ಸರ್ತೆ ಸಿಕ್ಕಾಕೊಂಡಾಗ ನನ್ನ ಜೊತೆಗೆ ದಿವಂಗತ ಭಾನುಪ್ರಕಾಶ್ ಅವರು ನನ್ನ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ರು. ಭಾನುಪ್ರಕಾಶ್ ಅವರು ಹೇಳಿದ್ರು, ನಿಮಗೆ ಇವತ್ತು ಕಷ್ಟದ ಅನುಭವ ಆಗಿದೆ, ನೀವು ಸ್ವಲ್ಪ ಈ ಪ್ರಯತ್ನಕ್ಕೆ ಕೈ ಜೋಡಿಸ್ರಿ ಅಂತ ಹೇಳಿ. ಹಾಗಾಗಿ ಮಾಡಿದ್ದು ಸನ್ಮಾನ್ಯ ಗಡ್ಕರಿ ಅವರು, ಬೆನ್ನತ್ತಿದ್ದು ರಾಘವೇಂದ್ರ ಅವರು, ಇಲ್ಲಿಯ ಜನ ಹೋರಾಟ ಸಮಿತಿಯವರು. ಆದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರಿಗೆ ಸಹಾಯ ಆಗಿದೆ. ಇವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಇವತ್ತು ಭಾನುಪ್ರಕಾಶ್ ಅವರು ನಮ್ಮ ಮಧ್ಯೆ ಇಲ್ಲ, ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಯಾಕಂದ್ರೆ ಅವರು ಇದರ ಬಗ್ಗೆ ಹಲವಾರು ಬಾರಿ ನನಗೆ ನೆನಪನ್ನ ಮಾಡಿದ್ರು. ಹಾಗಾಗಿ ಸ್ನೇಹಿತರೆ, ರಾಘವೇಂದ್ರ ಅವರು ನಾನು ಹೇಳಿದ್ನಲ್ಲ, ಯಾವುದೇ ಕೆಲಸ ಇರಲಿ ಬಹಳ ದೊಡ್ಡ ರೀತಿಯಲ್ಲಿ, ಬಹಳ ಹಿಂದೆ ಬೆನ್ನತ್ತಿ, ಒಂದು ಸ್ವಲ್ಪ ಹಾಸ್ಯಮಯವಾಗಿದ್ರೆ ಬೇತಾಳ ಬೆನ್ನತ್ತಿದಂಗೆ ಬೆನ್ನತ್ತಿ ಕೆಲಸವನ್ನ ಮಾಡಿಸ್ತಾರೆ. ಬೆನ್ನು ಬಿಡದ ಬೇತಾಳ ಅಂತಾರಲ್ಲ, ಆ ರೀತಿ ಕೆಲಸವನ್ನ ಮಾಡಿಸ್ತಾರೆ. ಹಾಗಾಗಿ ಈ ಕೆಲಸ ಆಗಿದೆ, ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮೊದಲು SFCಯಲ್ಲಿ ರಿಜೆಕ್ಟ್ ಆಗಿತ್ತದು, ಕೇವಲ ಇಷ್ಟು ಕಮ್ಮಿ ಜನಸಂಖ್ಯೆಗೆ ಯಾಕೆ ಮಾಡುದು ಅಂತ ಹೇಳಿದ್ರು. ಆದರೆ ಗಡ್ಕರಿ ಅವರು ಎಲ್ಲ ಆಫೀಸರ್ಗಳನ್ನು, ಬ್ಯೂರೋಕ್ರಾಟಿಕ್ ಎಲ್ಲ ನಿರ್ಣಯಗಳನ್ನ ಓವರ್ಟೇಕ್ ಮಾಡಿ ಅವರು ಈ ಬ್ರಿಡ್ಜ್ಗೆ ಅಪ್ರೂವಲ್ ಅನ್ನು ಕೊಟ್ಟು ಶಂಕುಸ್ಥಾಪನೆಯನ್ನ ಮಾಡಿ ಇವತ್ತು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಇವತ್ತು ದೇಶದಲ್ಲಿರುವಂತಹ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತೇನಿದೆ, ಮೋದಿ ಹೈತೋ ಮುಮ್ಕಿನ್ ಹೈ ಅನ್ನುವಂತಹ ಮಾತೇನಿದಿಲ್ಲ, ಅದನ್ನ ಗಡ್ಕರಿ ಅವರು ಕೂಡ ಸಾಧ್ಯ ಮಾಡಿ ತೋರಿಸಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತೇನೆ. ಹಾಗಾಗಿ ಹಲವಾರು ಇವತ್ತು ದೇಶದಲ್ಲಿ ಏನಿವತ್ತು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಟಲ್ ಬಿಹಾರಿ ವಾಜಪೇಯಿ ಶುರು ಮಾಡಿದ್ರು. ಈ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಈ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಸಂಪೂರ್ಣ ಚಿತ್ರವನ್ನು, ಡಿಸೈನ್ ಅನ್ನು ಕೊಟ್ಟಂತವರು ಸನ್ಮಾನ್ಯ ಗಡ್ಕರಿ ಅವರು ಅನ್ನುವಂಥದ್ದನ್ನು ನಾವು ಮರಿಬಾರದು. ದೇಶದ ಹಳ್ಳಿಗಳಿಗೆ ರಾಜ್ಯ ಸರ್ಕಾರಗಳ ಮೇಲೆ ಬಿಡಬಾರದು. ದೇಶದ ಹಳ್ಳಿಗಳ ರಸ್ತೆ ಸುಧಾರಣೆ ಆಗಬೇಕು. ದೇಶದಲ್ಲಿ ವಿದ್ಯುತ್ ಉತ್ಪಾದನೆ ಸರಿಯಾಗಿ ಹಳ್ಳಿಗಳಿಗೆ ವಿದ್ಯುತ್ ಕೊಡಬೇಕು. ಈ ರೀತಿಯಾದಂತಹ ಒಂದು ಕಲ್ಪನೆ ಕೊಟ್ಟು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಇವತ್ತು ರೂವಾರಿ ಅಟಲ್ ಬಿಹಾರಿ ವಾಜಪೇಯಿ ಆದರೆ, ಅವತ್ತಿನ ಕಾಲದಲ್ಲಿ 98ರ 99ರ ದಶಕದಲ್ಲಿ ಅದರ ಹಿಂದಿನ ರೂವಾರಿ ಸನ್ಮಾನ್ಯ ಗಡ್ಕರಿ ಅವರು ಅನ್ನುವಂಥದ್ದನ್ನು ನಾವು ನೆನಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ಹಲವಾರು ಪ್ರಥಮಗಳನ್ನ ಸನ್ಮಾನ್ಯ ಗಡ್ಕರಿ ಅವರು ನಿರ್ಮಾಣ ಮಾಡಿದ್ದಾರೆ. ಈ ದೇಶದೊಳಗ ನಮ್ಮ ಸರ್ಕಾರ ಬರೋಕ್ಕಿಂತ ಮೊದಲು 96,000 ಕಿಲೋಮೀಟರ್ ನ್ಯಾಷನಲ್ ಹೈವೇ ಇತ್ತು. ಇವತ್ತು ಆ 96,000ದಲ್ಲಿ 6 ವರ್ಷದ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ 30,000 ಕಿಲೋಮೀಟರ್ ಆಗಿತ್ತು, 36,000 ಕಿಲೋಮೀಟರ್. ಇದನ್ನ UPA ಸರ್ಕಾರ ಅಫಿಡವಿಟ್ ಸಲ್ಲಿಸಿದ ಸುಪ್ರೀಂ ಕೋರ್ಟ್ನಲ್ಲಿ. ಅಂದ್ರೆ ಇಡೀ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ 60,000 ಕಿಲೋಮೀಟರ್ ರಸ್ತೆ ಆದರೆ, ಈ 10 ವರ್ಷದಲ್ಲಿ ಮೋದಿ ಅವರ ಮಾರ್ಗದರ್ಶನದಲ್ಲಿ, ಗಡ್ಕರಿ ಅವರ ಒಂದು ಸಾರಥ್ಯದಲ್ಲಿ 50,000 ಕಿಲೋಮೀಟರ್ ನ್ಯಾಷನಲ್ ಹೈವೇಯನ್ನು ನಾವು ಮಾಡಿದ್ದೇವೆ ಸ್ನೇಹಿತರೆ. ಕರ್ನಾಟಕದಲ್ಲಿ ಮೊದಲು 6,000
200 ಕಿಲೋಮೀಟರ್ ನ್ಯಾಷನಲ್ ಹೈವೇ ಇದ್ರೆ ಗಡ್ಕರಿ ಅವರು ಬಂದ ನಂತರ 9600 ಕಿಲೋಮೀಟರ್ ನ್ಯಾಷನಲ್ ಹೈವೇ ಕೇವಲ ಕರ್ನಾಟಕದಲ್ಲಿ ಮಾತ್ರ ಆಗಿದೆ ಅನ್ನುವಂತಹ ಸಂಗತಿಯನ್ನು ನಾವು ಮರೆಯೋದಿಲ್ಲ ಸ್ನೇಹಿತರೆ. ಹಾಗಾಗಿ ಭಾರತ್ ಮಾಲಾ ಇರಬಹುದು, ಭಾರತ್ ಮಾಲಾದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ದೆಹಲಿ ಮೀರ 96 ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇ ಘೋಷಣೆ ಮಾಡಿ ಬಿಟ್ಟು ಹೋಗಿದ್ರು ಹಿಂದಿನವರು, ಆದರೆ ಸನ್ಮಾನ್ಯ ಗಡ್ಕರಿ ಅವರು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರು. ಈ ರೀತಿ ಹಲವಾರು ಸಂಗತಿಗಳನ್ನ ಅವರು ಮಾಡಿ ಇವತ್ತು ದೇಶದಲ್ಲಿ ಪೋರ್ಟ್ನಿಂದ ಹೈವೇಗೆ, ಹೈವೇದಿಂದ ಏರ್ಪೋರ್ಟ್ಗೆ, ಏರ್ಪೋರ್ಟ್ನಿಂದ ರೈಲಿಗೆ ಈ ರೀತಿ ಒಂದು ಸಂಚಾರ ಕ್ರಾಂತಿಯನ್ನ ಮಾಡ್ತಾ ಇರುವಂತಹವರು ಸನ್ಮಾನ್ಯ ಗಡ್ಕರಿ ಅವರು. ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ದಲ್ಲಿ ಇವತ್ತು ಅದು ರೈಲ್ವೆ ಇರಬಹುದು. ಮೊದಲು ರೈಲ್ವೆ ಒಂದು ದಿವಸಕ್ಕೆ 2 ಕಿಲೋಮೀಟರ್ ಆಗ್ತಾ ಇತ್ತು, ಇವತ್ತು 12 ಕಿಲೋಮೀಟರ್ ಆಗ್ತಾ ಇದೆ. ಮೊದಲು ಹೈವೇ 7-8 ಕಿಲೋಮೀಟರ್ ಆಗ್ತಾ ಇತ್ತು, ಇವತ್ತು 34 ಕಿಲೋಮೀಟರ್ ನಾವನ್ನ ಮಾಡುವಂತ ಒಂದು ತೀರ್ಮಾನವನ್ನ ಕೈಕೊಂಡು ಆ ರೀತಿ ಶುರುವಾಗಿದೆ. ಒಂದು ಗುರಿ ಅಂದ್ರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ, 2047ಕ್ಕೆ 100 ಕಿಲೋಮೀಟರ್ ಪರ್ ಡೇ ರಸ್ತೆ ಮಾಡುವಂತಹ ಗುರಿಯನ್ನು ಕೊಟ್ಟು ಅದಕ್ಕೆ 100 ಲಕ್ಷ ಕೋಟಿ ರೂಪಾಯಿಯನ್ನ ಸನ್ಮಾನ್ಯ ಗಡ್ಕರಿ ಅವರ ನೇತೃತ್ವದಲ್ಲಿ ನಾವು ವ್ಯಯಿಸ್ತಾ ಇದ್ದೇವೆ. ಹಾಗಾಗಿ ಇನ್ನೂ ಅನೇಕ ಯೋಜನೆಗಳು ಬರಲಿದ್ದಾವೆ. ಭಾರತ ವಿಕಸಿತ ಭಾರತ ಆಗಲಿದೆ, ಭಾರತ 3ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆ ಆಗಲಿದೆ ಮೋದಿ ಅವರ ನೇತೃತ್ವದಲ್ಲಿ ಅನ್ನುವಂತಹ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಈ ಚೌಡೇಶ್ವರಿ, ಮಾತಾ ಚೌಡೇಶ್ವರಿ ತಮಗೆ, ನಮಗೆ ಮತ್ತು ಸನ್ಮಾನ್ಯ ಗಡ್ಕರಿ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಂಡು, गडकरी साहब मैं आपसे निवेदन करता हूं, मैं एक निवेदन करता हूं साहब, इस ब्रिज का नाम माता चौडेश्वरी ब्रिज ऐसे रखना, ये मेरा आपको निवेदन है, क्योंकि राघवेंद्र जी भी डिमांड किया था, तो इसलिए आप इसको अनाउंस करना, ये मेरे इस विश्वास के साथ मैं आपको फिर एक बार धन्यवाद अर्पित करता हूं और राघवेंद्र और येडियुरप्पा जी को धन्यवाद अर्पित करते हुए सभी जो बैठे हुए हैं हमारे ಜನಪ್ರತಿನಿಧಿ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ತಮ್ಮೆಲ್ಲರ ಹೋರಾಟಕ್ಕೆ ಸಂದ ಜಯ ಅನ್ನುವಂತಹ ಮಾತನ್ನು ಹೇಳ್ತಾ ತಾಯಿ ಚೌಡೇಶ್ವರಿಗೆ ನಮಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ.